ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಲ್ಲಿಸಿ 1 ಸೆಕೆಂಡ್ ಈ ವಿಡಿಯೋವನ್ನು ಇಲ್ಲೇ ನಿಲ್ಲಿಸಿ. ನೀವು ಈ ವಿಡಿಯೋನ ಈಗ ನೋಡುತ್ತಾ ಇದ್ದೀರಾ ಅಂದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ಹೌದು, ಸ್ವತಃ ಮಂತ್ರಾಲಯದ ಮಹಾಗುರು ರಾಘವೇಂದ್ರ ಸ್ವಾಮಿಗಳೇ ನಿಮ್ಮನ್ನು ಈ ವಿಡಿಯೋ ನೋಡುವಂತೆ ಮಾಡಿದ್ದಾರೆ. ಈ ರಾತ್ರಿ ಈ ಕ್ಷಣ ನಿಮಗಾಗಿ ರಾಯರು ಒಂದು ವಿಶೇಷ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಎದ್ದೇಳಲಾರದ ಹಾಗೆ ಜಚ್ಚುತ್ತಾ ಇದ್ದೀಯಾ? ಸಾಲದ ಬಾಧೆ, ನೆಮ್ಮದಿ ಇಲ್ಲದ ರಾತ್ರಿಗಳು, ಕಣ್ಣೀರು ನಿಮ್ಮನ್ನು ಕಾಡ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ಕೊನೆಯ 1 ಸೆಕೆಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಕೊನೆಯಲ್ಲಿ ರಾಯರು ನಿಮಗಾಗಿ ನೀಡಿದ ಆ ಒಂದು ಮಂತ್ರ ನಿಮ್ಮ ಇಡೀ ಕತ್ತಲ ಜೀವನವನ್ನು ಬೆಳಕಾಗಿಸಲಿದೆ. ಅರ್ಧಕ್ಕೆ ಸ್ಕಿಪ್ ಮಾಡಿದರೆ ರಾಯರ ಈ ಪರಮರಹಸ್ಯ ಸಂದೇಶ ನಿಮಗೊಲಿಯಲ್ಲ. ಆತ್ಮೀಯ ರಾಯರ ಭಕ್ತರೇ, ನಾವೆಲ್ಲ ಅಂದುಕೊಳ್ಳುತ್ತೇವೆ ನಮ್ಮ ಕಷ್ಟ ಯಾರಿಗೂ ಕಾಣುತ್ತಿಲ್ಲ, ದೇವರು ಕಣ್ಣು ಮುಚ್ಚಿ ಕುಳಿತಿದ್ದಾನೆ ಎಂದು. ಆದರೆ ನೆನಪಿಡಿ, ಮಂತ್ರಾಲಯದಲ್ಲಿ ಸಜೀವವಾಗಿ ನೆಲೆಸಿರುವ ಗುರುರಾಯರು ನೀವು ರಾತ್ರಿ ಕಣ್ಣೀರು ಹಾಕುತ್ತಾ ಮಲಗುವ ಪ್ರತಿ ಕ್ಷಣವನ್ನು ಗಮನಿಸುತ್ತಿದ್ದಾರೆ. ರಾಯರು ಹೇಳುತ್ತಿದ್ದಾರೆ, ಮಗುವೆ, ನೀನು ಪಡುತ್ತಿರುವ ಕಷ್ಟ ನನಗೆ ಗೊತ್ತು. ನಿನ್ನ ಮನಸ್ಸಿನ ಒಳಗಿನ ಆತಂಕ, ನೀನು ಯಾರಿಗೂ ಹೇಳಲಾಗದೆ ಪಡುತ್ತಿರುವ ಯಾತನೆ ಎಲ್ಲವನ್ನು ನಾನು ಬಲ್ಲೆ. ನೀನು ಒಂಟಿಯಲ್ಲ, ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ. ಹೌದು ಸ್ನೇಹಿತರೆ, ರಾಯರು ಯಾವತ್ತೂ ತಮ್ಮ ಭಕ್ತರನ್ನ ಕೈ ಬಿಟ್ಟಿದ್ದೇ ಇಲ್ಲ. ನೀವೇನಾದರೂ ರಾಯರ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದು ನಿಮ್ಮ ಭಕ್ತಿಯನ್ನು ರಾಯರಿಗೆ ಸಮರ್ಪಿಸಿ. ನೀವು ಹಾಕುವ ಒಂದು ಕಮೆಂಟ್ ನಿಮ್ಮ ಭಕ್ತಿಯ ಸಂಕೇತ. ಗುರು ರಾಘವೇಂದ್ರ ಸ್ವಾಮಿಗಳು 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಸಜೀವವಾಗಿ ಇರಲು ಸಂಕಲ್ಪ ಮಾಡಿದ್ದಾರೆ. ಅಂದರೆ ಅವರು ಇಂದಿಗೂ ನಮ್ಮ ಮಧ್ಯೆ ಇದ್ದಾರೆ. ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಮಂತ್ರಾಲಯದಲ್ಲಿ ದೇವತೆಗಳೇ ಬಂದು ರಾಯರ ಪೂಜೆ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಅಂತಹ ಪವಿತ್ರ ರಾತ್ರಿಯ ಈ ಸಮಯದಲ್ಲಿ ರಾಯರು ನಿಮಗೆ 3 ಪ್ರಮುಖ ಸಂದೇಶಗಳನ್ನು ನೀಡುತ್ತಿದ್ದಾರೆ. ಮೊದಲನೇ ಸಂದೇಶ, ತಾಳ್ಮೆ ಮತ್ತು ನಂಬಿಕೆ. ರಾಯರು ಹೇಳುತ್ತಾರೆ, ನಿನ್ನ ಪ್ರಾರ್ಥನೆಗೆ ತಕ್ಷಣ ಫಲ ಸಿಗುತ್ತಿಲ್ಲ ಎಂದರೆ ನಿನ್ನ ಕರ್ಮದ ಫಲ ಕರಗುತ್ತಿದೆ ಎಂದರ್ಥ. ಧೃತಿಗೆಡಬೇಡ, ನಿನ್ನ ಕಣ್ಣೀರನ್ನು ಒರೆಸುವ ಜವಾಬ್ದಾರಿ ನನ್ನದು. ಎರಡನೇ ಸಂದೇಶ, ಶತ್ರುನಾಶ ಮತ್ತು ರಕ್ಷಣೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮಗೆ ದ್ರೋಹ ಮಾಡಿದವರು ತಾವಾಗಿಯೇ ತಮ್ಮ ಜೀವನದಿಂದ ದೂರವಾಗಲಿದ್ದಾರೆ. ರಾಯರ ಕೃಪೆ ಇದ್ದರೆ ಯಾವುದೇ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಮೂರನೆಯ ಸಂದೇಶ, ಆರ್ಥಿಕ ಸುಧಾರಣೆ, ಧನಲಾಭ. ಯಾರಿಗೆ ಹಣದ ತೊಂದರೆ ಇದೆಯೋ, ಯಾರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೋ ಅವರಿಗೆ ರಾಯರು ಹೊಸ ದಾರಿಯನ್ನು ತೋರಿಸಲಿದ್ದಾರೆ. ಆದರೆ ಅದಕ್ಕಾಗಿ ನೀವು ಮಾಡಬೇಕಾದದ್ದು ಒಂದೇ, ಪೂರ್ಣ ನಂಬಿಕೆಯಿಂದ ರಾಯರ ಶರಣಾಗತಿಯಾಗುವುದು. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾಕಂದರೆ ಈ ಪವಿತ್ರ ಸಂದೇಶ ಇನ್ನೊಬ್ಬರಿಗೆ ತಲುಪಿಸಿದಾಗ ಆ ಪುಣ್ಯ ನಿಮಗೂ ಸಿಗುತ್ತದೆ. ಈಗ ನಾನು ಹೇಳುವ ವಿಷಯ ನಿಮ್ಮ ಮೈ ನಡಗಿಸಬಹುದು. ರಾಯರ ಪವಾಡಗಳು ಕೇವಲ ಹಳೆಕತೆಗಳಲ್ಲ, ಇಂದಿಗೂ ನಡೆಯುವ ಸತ್ಯಗಳು. ಮೊನ್ನೆ ತಾನೇ ರಾಯರ ಪರಮ ಭಕ್ತರೊಬ್ಬರಿಗೆ ರಾತ್ರಿ ಒಂದು ಅದ್ಭುತ ಅನುಭವವಾಯಿತು. ಅವರು ತೀವ್ರವಾದ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದರು. ರಾತ್ರಿ ರಾಯರ ಫೋಟೋ ಮುಂದೆ ಹೊತ್ತು ಮಲಗಿದಾಗ ಅವರ ಕನಸಿನಲ್ಲಿ ರಾಯರು ಬಂದು ಒಂದು ಮಂತ್ರವನ್ನು ಉಪದೇಶಿಸಿದವರು. ಆ ಮಂತ್ರವನ್ನು ಜಪಿಸಿದ ಕೇವಲ 24 ಗಂಟೆಗಳಲ್ಲಿ ಅವರಿಗೆ ಬರಬೇಕಾಗಿದ್ದ ಕೋಟ್ಯಾಂತರ ರೂಪಾಯಿ ಹಣ ಕೈ ಸೇರಿತು. ಆ ಅದ್ಭುತ ಮಂತ್ರ ಯಾವುದು ಗೊತ್ತಾ? ಅದನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ನೋಡಿ. ಆ ಮಂತ್ರ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ಭಕ್ತರೇ, ರಾಯರಿಗೆ ಬೇಕಾಗಿರುವುದು ದೊಡ್ಡ ದೊಡ್ಡ ಕಾಣಿಕೆಗಳಲ್ಲ, ಕೇವಲ ಶುದ್ಧವಾದ ಭಕ್ತಿ.
ನೀವು ದಿನನಿತ್ಯ ಮನೆಯಲ್ಲಿ ರಾಯರನ್ನು ಹೇಗೆ ಒಲಿಸಿಕೊಳ್ಳಬಹುದು ಗೊತ್ತಾ? ಪ್ರತಿ ಗುರುವಾರ ರಾಯರ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿ ರಾಯರಿಗೆ ಕಲ್ಲು ಸಕ್ಕರೆ ಅಥವಾ ಹಾಲನ್ನು ನೈವೇದ್ಯವಾಗಿ ಅರ್ಪಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರ ಮನಸ್ಸಿಗೂ ನೋವು ಮಾಡಬೇಡಿ. ಹಸಿದವರಿಗೆ ಅನ್ನ ನೀಡಿ. ರಾಯರು ಕೇವಲ ಕಲ್ಲಿನಲ್ಲ, ಕರುಣೆಯುಳ್ಳ ಪ್ರತಿಯೊಬ್ಬರ ಹೃದಯದಲ್ಲೂ ಇರುತ್ತಾರೆ. ನೀವು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಯಾಕಂದರೆ ರಾಯರ ಇಂತಹ ನೂರಾರು ಪವಾಡಗಳು ವಿಡಿಯೋಗಳು ನಿಮಗಾಗಿ ಕಾಯುತ್ತಿವೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ರಾಯರ ಸೇವೆ ಮಾಡಲು ಇನ್ನೂ ಹೆಚ್ಚಿನ ಶಕ್ತಿ ನೀಡುತ್ತದೆ. ಹೌದು ಭಕ್ತರೇ, ನಾನು ಆಗಲೇ ಹೇಳಿದ ಹಾಗೆ ಆ ಭಕ್ತನ ಜೀವನವನ್ನೇ ಬದಲಾಯಿಸಿದ ರಾಯರ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯ ಮಂತ್ರ ಬೇರೆ ಯಾವುದೂ ಅಲ್ಲ, ಸ್ವತಃ ಶ್ರೀ ಅಪ್ಪಣ್ಯಾಚಾರ್ಯರು ರಚಿಸಿದ ರಾಯರ ಸ್ತೋತ್ರದ ಈ ಸಾಲು. ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರಃ ಪ್ರಚೋದಯಾತ್. ಈ ಸಾಲನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ 11 ಬಾರಿ ಜಪಿಸಿ ನೋಡಿ. ನಿಮ್ಮ ಮನೆಯಲ್ಲಿರುವ ಸಕಲ ದರಿದ್ರತನ, ರೋಗ ರುಜಿನಗಳು ಮಾಯವಾಗಿ ಸುಖ, ಶಾಂತಿ, ಐಶ್ವರ್ಯ ನೆಲೆಸುತ್ತದೆ. ರಾಯರ ಈ ರಾತ್ರಿಯ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಆಪ್ತರು, ಸ್ನೇಹಿತರು ಕಷ್ಟದಲ್ಲಿದ್ದರೆ ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಕನಿಷ್ಠ 9 ಜನರಿಗೆ ಶೇರ್ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ರಾಯರು ನಿಮ್ಮ ಹೆಜ್ಜೆ ಹೆಜ್ಜೆ ಇಟ್ಟು ನಿಮ್ಮನ್ನು ಕಾಪಾಡುತ್ತಿದ್ದಾರೆ. ಭಕ್ತರೇ, ರಾಯರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದಾರೆ ಎನ್ನುವುದಕ್ಕೆ ಅವರು ನಮಗೆ ಕೊಡುವ ಕನಸುಗಳೇ ಸಾಕ್ಷಿ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಇವುಗಳಲ್ಲಿ ಯಾವುದಾದರೂ ಒಂದು ದೃಶ್ಯ ಬಂದಿದ್ದರೆ ರಾಯರು ನಿಮ್ಮ ಕೈ ಹಿಡಿದಿದ್ದಾರೆ ಎಂದೇ ಅರ್ಥ. ಹಾಗಾದರೆ ಅದ್ಭುತ ಕನಸುಗಳು ಯಾವುವು ಗೊತ್ತಾ? ಎಲ್ಲೂ ಸ್ಕಿಪ್ ಮಾಡದೆ ಕೇಳಿ. ಕೊನೆಯ ಕನಸಂತೂ ಸಾಕ್ಷಾತ್ ರಾಯರ ದರ್ಶನವೇ ಸರಿ. ಮೊದಲನೆಯ ಕನಸು ಮಂತ್ರಾಲಯದ ಬೃಂದಾವನ ಅಥವಾ ತುಂಗಾಭದ್ರಾ ನದಿ ನಿಮ್ಮ ಕನಸಿನಲ್ಲಿ ಮಂತ್ರಾಲಯದ ಬೃಂದಾವನ ಕಂಡರೆ ಅಥವಾ ನೀವು ತುಂಗಾಭದ್ರಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಬಂದರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರಲಿವೆ ಮತ್ತು ನಿಮ್ಮ ಪಾಪಕರ್ಮಗಳು ಕರಗುತ್ತಿವೆ ಎಂದರ್ಥ. ಎರಡನೆಯ ಕನಸು ಹಳದಿ ಬಣ್ಣದ ವಸ್ತ್ರ ಅಥವಾ ಕಾವಿ ಬಟ್ಟೆ ಧರಿಸಿದ ಸನ್ಯಾಸಿ. ಯಾರಾದರೂ ಸನ್ಯಾಸಿಗಳು ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡಿದರೆ ಅಥವಾ ನಿಮಗೆ ಏನನ್ನಾದರೂ ನೀಡಿದರೆ ನಿಮ್ಮ ಮನೆಗೆ ಇದ್ದ ದೃಷ್ಟಿದೋಷ ಹಾಗೂ ನಕಾರಾತ್ಮಕ ಶಕ್ತಿಗಳು ನಾಶವಾಗಿವೆ ಎಂದು ತಿಳಿಯಿರಿ. ಮೂರನೆಯ ಕನಸು ತುಳಸಿ ಗಿಡ ಅಥವಾ ಹಸುವಿನ ದರ್ಶನ. ಕನಸಿನಲ್ಲಿ ಕಾಮಧೇನು, ಹಸು ಅಥವಾ ಹಸಿರಾದ ತುಳಸಿ ಕಟ್ಟೆ ಕಂಡರೆ ನಿಮ್ಮ ಮನೆಯಲ್ಲಿ ಧನ ಧಾನ್ಯದ ಕೊರತೆ ನೀಗಲಿದೆ, ಸಾಲದ ಬಾಧೆಯಿಂದ ನಿಮಗೆ ಮುಕ್ತಿ ಸಿಗಲಿದೆ ಎಂದು ಸ್ವತಃ ರಾಯರೇ ಸೂಚಿಸುತ್ತಾರೆ. ನಾಲ್ಕನೇ ರಹಸ್ಯ ಕನಸು ರಾಯರ ಅಕ್ಷತೆ ಅಥವಾ ಪ್ರಸಾದ. ಒಂದು ವೇಳೆ ರಾಯರು ನಿಮಗೆ ಮಂತ್ರಾಕ್ಷತೆ ನೀಡುವಂತೆ ಅಥವಾ ಪ್ರಸಾದ ಕೊಡುವಂತೆ ಕನಸು ಬಿದ್ದರೆ ನೀವು ಜನ್ಮ ಜನ್ಮಾಂತರದ ಪುಣ್ಯ ಮಾಡಿದ್ದೀರಿ ಎಂದರ್ಥ. ರಾಯರು ನಿಮ್ಮ ಇಡೀ ಕುಟುಂಬವನ್ನು ತಮ್ಮ ರಕ್ಷಣಾ ಕವಚದಲ್ಲಿ ಇಟ್ಟಿಕೊಂಡಿದ್ದಾರೆ. ನಿಮಗೇನಾದರೂ ಇಂತಹ ಕನಸು ಬಿದ್ದಿದ್ದರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ನಲ್ಲಿ ರಾಯರ ಪವಾಡ ಸತ್ಯ ಎಂದು ಬರೆದು ಶೇರ್ ಮಾಡಿ. ನಿಮ್ಮ ಕಮೆಂಟ್ ರಾಯರ ಪಾದ ತಲುಪಲಿ. ಆತ್ಮೀಯರೇ, ರಾಯರ ಕರುಣೆ ಎಂಥದು ಎಂಬುದಕ್ಕೆ ಇತ್ತೀಚೆಗೆ ನಡೆದ ಈ ಘಟನೆಯೇ ಸಾಕ್ಷಿ. ಬೆಂಗಳೂರಿನಲ್ಲಿ ವಾಸವಿದ್ದ ಒಬ್ಬ ಬಡ ಕುಟುಂಬದ ತಾಯಿಗೆ ಒಬ್ಬನೇ ಮಗನಿದ್ದ. ಆತನಿಗೆ ತೀವ್ರವಾದ ಕಾಯಿಲೆ ಬಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ಕೈ ಚೆಲ್ಲಿದರು. ಇನ್ನು ಕೆಲವು ಗಂಟೆಗಳು ಮಾತ್ರ ನಿಮ್ಮ ಮಗ ಬದುಕುತ್ತಾನೆ, ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿಬಿಟ್ಟರು. ಆ ತಾಯಿಯ ಬಳಿ ಹಣವೂ ಇರಲಿಲ್ಲ. ಇತ್ತ ಮಗನನ್ನು ಕಳೆದುಕೊಳ್ಳುವ ಭೀತಿ.
ಅವಳು ಮಾಡಿದಷ್ಟೇ ಮನೆಯಲ್ಲಿದ್ದ ರಾಯರ ಫೋಟೋದ ಮುಂದೆ ಮಗನನ್ನು ಮಲಗಿಸಿ ಮಂತ್ರಾಲಯದ ಪರಿಮಳ ಪ್ರಸಾದ ಮತ್ತು ಮೃತ್ತಿಕೆಯನ್ನು ಪವಿತ್ರ ಮಣ್ಣು ಮಗನ ಹಣೆ ಹಾಗೂ ನಾಲಿಗೆಗೆ ಸವರಿದಳು. ಇಡೀ ರಾತ್ರಿ ಕಣ್ಣೀರು ಹಾಕುತ್ತಾ, ರಾಯರೇ, ನನ್ನ ಮಗನನ್ನು ನೀನೇ ಉಳಿಸಬೇಕು ಎಂದು ರಾಯರ ನಾಮಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡಿದಳು. ಆಶ್ಚರ್ಯ ಎಂದರೆ ಬೆಳಗಾಗುವಷ್ಟರಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದ ಆ ಹುಡುಗ ಕಣ್ಣು ಬಿಟ್ಟು, ಅಮ್ಮ, ಹಳದಿ ಬಟ್ಟೆ ಹಾಕಿದ್ದ ಒಬ್ಬ ತಾತ ಬಂದು ನನ್ನ ತಲೆ ಸವರಿದರು. ಈಗ ನನಗೆ ನೋವೇ ಇಲ್ಲ ಎಂದ. ವೈದ್ಯರೇ ಈ ಪವಾಡ ಕಂಡು ಬೆರಗಾದರು. ಹೌದು ಸ್ನೇಹಿತರೆ, ವೈದ್ಯಕೀಯ ಲೋಕಕ್ಕೆ ಅಸಾಧ್ಯವಾದದ್ದು ರಾಯರ ಮೃತ್ತಿಕೆಯಿಂದ ಸಾಧ್ಯವಾಯಿತು. ರಾಯರ ಕೃಪೆ ಇದ್ದರೆ ಸಾವು ಕೂಡ ನಿಮ್ಮ ಹತ್ತಿರ ಬರಲು ಹೆದರುತ್ತದೆ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಸರಿ, ಇಂದಿನಿಂದಲೇ ಈ ನಿಯಮವನ್ನು ಪಾಲಿಸಿ. ಪ್ರತಿ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳೆದು ಹಾಸಿಗೆಯ ಮೇಲೆ ಕುಳಿತು ಕಣ್ಣು ಮುಚ್ಚಿ ಮಂತ್ರಾಲಯದ ರಾಯರನ್ನು ಸ್ಮರಿಸಿ, ರಾಯರೇ, ಇಂದಿನ ದಿನದಲ್ಲಿ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ, ನಾಳೆಯ ದಿನವನ್ನು ನನಗೆ ಶುಭದಾಯವಾಗಿಸು. ನನ್ನ ಕಷ್ಟಗಳನ್ನು ನಿನ್ನ ಪಾದಕ್ಕೆ ಅರ್ಪಿಸಿದ್ದೇನೆ, ನೀನೇ ನನಗೆ ದಾರಿ ತೋರಿಸಿ ಎಂದು ಈ 3 ಬಾರಿ ಸಂಕಲ್ಪ ಮಾಡಿ ನಂತರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಶ್ಲೋಕವನ್ನು ಕನಿಷ್ಠ 9 ಬಾರಿ ಜಪಿಸಿ ಮಲಗಿ ನಿಮ್ಮ ಮನಸ್ಸಿನ ಆತಂಕವೆಲ್ಲ ದೂರವಾಗಿ ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ದಾರಿ ತೋರಿಸುತ್ತಾರೆ. ಈ ಅದ್ಭುತ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿ ನಿಮ್ಮ ಇಡೀ ಕುಟುಂಬಕ್ಕೆ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿ. ನಿಮ್ಮ ಮೂಲಕ ಇನ್ನೊಬ್ಬರ ರಾಯರ ನಾಮಸ್ಮರಣೆ ಮಾಡಿದರೆ ಆ ಪುಣ್ಯ ನಿಮಗೆ ನಿಮ್ಮ ಒಳಿತಿಗೆ ಕಾರಣವಾಗುತ್ತದೆ. ನೆನಪಿಡಿ ಭಕ್ತರೇ, ರಾಯರ ಈ ಸಂದೇಶ ಎಂದು ರಾತ್ರಿ ನಿಮಗೆ ತಲುಪಿದೆ ಎಂದರೆ ನಿಮ್ಮ ಕಷ್ಟದ ದಿನಗಳು ಮುಗಿದಿವೆ ಎಂದೇ ಅರ್ಥ. ರಾಯರ ಅನುಗ್ರಹ ನಿಮ್ಮ ಮೇಲಿದೆ. ಈ ವಿಡಿಯೋ ನಿಮಗೆ ನಿಜವಾಗಿಯೂ ಭಕ್ತಿ ಮತ್ತು ನೆಮ್ಮದಿ ನೀಡಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಶಕ್ತಿಶಾಲಿ ಆಧ್ಯಾತ್ಮಿಕ ಮತ್ತು ರಾಯರ ಪವಾಡಗಳ ವಿಡಿಯೋಗಳನ್ನು ದಿನಾಲೂ ನೋಡಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ರಾಯರ ಮೇಲಿರುವ ಭಕ್ತಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯುವ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಶ್ರೀ ಗುರುರಾಯರು ನಿಮ್ಮ ಕುಟುಂಬಕ್ಕೆ ಆಯುಷ್ಯು, ಆರೋಗ್ಯ, ಐಶ್ವರ್ಯ ನೀಡಿ ಕಾಪಾಡಲಿ.